ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ಈ KSRTCಯಲ್ಲಿ ಏನು ದಾಖಲಾತಿ ವೆರಿಫಿಕೇಷನ್ ಏನು ನಡೀತಾ ಇದೆ, ಸೊ ಈ ಒಂದು ದಾಖಲಾತಿ ಪರಿಶೀಲನೆ 5/6/2024 ಗಂಟೆ ಒಂದು ಲಿಸ್ಟ್ ಬಿಟ್ಟಿದ್ದರು. ಸೊ ಅದು ಆಗಿದ್ಮೇಲೆ ಇನ್ನು ನೆಕ್ಸ್ಟ್ ಲಿಸ್ಟ್ ಏನು ಇನ್ನೂ ಬಿಟ್ಟಿಲ್ಲ. ಸೊ ಆದ್ರೂ ಮುಂದಿಂದೆಲ್ಲ ಕ್ಯಾಂಡಿಡೇಟ್ಗಳದ್ದು ಆನ್ಲೈನಲ್ಲಿ ಕರೆಪತ್ರನ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಸ್ವಲ್ಪ ಕೆಲವು ಜನಕ್ಕೆ SMS ಕೂಡ ಕಳಿಸಿದ್ದಾರೆ. ಲಿಸ್ಟು ಇವತ್ತೋ ಇಲ್ಲ ನಾಳೆನೋ ಹಾಕ್ಬೋದು. ಯಾರಂದರೆ ಇವು ಕರೆಪತ್ರನ DDನ, ಆಮೇಲೆ DD ಕಟ್ಟಿ ಚಲನು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಯಾರು ಕಳ್ಕೊಂಡಿದ್ದೀರ ಅವರಿಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಲ್ಲ, ಅವರು ಲಿಸ್ಟ್ ಹಾಕೋಗಂಟ ವೇಟ್ ಮಾಡಿ. ಸೊ ಯಾರ್ಯಾರ ಹತ್ರ DD ಕಟ್ಟಿ ಚಲನ್ ಇದೆ, ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರಮ್ ಇದೆ ಅಂತಂದರೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ನೀವು ಏನಂದರೆ ಸಾಕಷ್ಟು ಮುಂಚಿತವಾಗಿಯೇ ನಿಮಗೆ ಈ ಒಂದು ಇದು ಮಾಹಿತಿ ಸಿಗ್ತದೆ ಅಂತಂದರೆ ನೀವು ಅಪ್ಲಿಕೇಶನಲ್ಲಿ ಏನೇನು ಹಾಕಿದ್ದೀರೋ ಏನೇನಿಲ್ಲೋ, ಆಮೇಲೆ ಅವು ಯಾವ ಡೇಟಿಂದ, ಯಾಕಂದರೆ ನಿಮ್ಮ ಹತ್ರ ಒಂದು 3-4 ಕನ್ನಡ ಮಾಧ್ಯಮ ಇದ್ದಿರ್ತವೆ. ಆ ಇಯರ್ 2018 ತೆಗೆದೆವು, 15 ತೆಗೆದೆವು, ನಾನು ಯಾವ್ದು ಹಾಕಿದೆ ಅದರೊಳಗೆ, ನಾನು ಯಾವ್ದು ಹಾಕಿರ್ಬೋದು, ಈ ಥರ ಎಲ್ಲ ಡೌಟ್ಸ್ಗಳು ಬಂದಿರ್ತವೆ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ 2-3 ಇದ್ದಿರ್ತವೆ, ಆ ವರ್ಷ ತೆಗ್ದಿದ್ದೊಂದು, ಆ ವರ್ಷ ತೆಗ್ದಿದ್ದೊಂದು, ನಾನು ಯಾವ ಕಾಸ್ಟ್ ಸರ್ಟಿಫಿಕೇಟ್ ಅದರೊಳಗೆ ಅಪ್ಡೇಟ್ ಮಾಡಿದ್ದೀನಿ ಗೊತ್ತಿಲ್ಲಲ್ವಾ, ಈ ಥರ ಎಲ್ಲ ಡೌಟ್ಸ್ಗಳು ಇರ್ತವೆ. ಸೊ ಅಂಥವ್ರು ನಿಮ್ಮದೊಂದು ಅಪ್ಲಿಕೇಶನ್ ಹಾಕಿದ ಫಾರಮ್ನ ಒಂದು ಪ್ರಿಂಟ್ ತಗೊಂಡು ನೀವು ಅದ್ರಾಗ ಚೆಕ್ ಮಾಡ್ಕೋಬೋದು. ಯಾಕಂದರೆ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ ಅದ್ರಾಗ, ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ, ಆಮೇಲೆ ನಿಮ್ಮ ಕ್ಯಾಟಗಿರಿ ಯಾವುದು, ನಿಮ್ಮ ಕ್ಯಾಟಗಿರಿದು RD ಸಂಖ್ಯೆ ಕೇಳುತ್ತೆ, RD ಸಂಖ್ಯೆ, ಆಮೇಲೆ ಯಾವ ಡೇಟಿಗೆ ಇಶ್ಯೂ ಮಾಡಿರೋದು ಕಾಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಆ ಡೇಟ್ಗಳು, ಈ ಥರ ಎಲ್ಲ ಡೀಟೇಲಾಗಿ ನಿಮ್ಗೆ ಸಿಗ್ತವೆ. ಅದಕ್ಕೋಸ್ಕರ ಸಾಕಷ್ಟು ಮುಂಚಿತವಾಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಇನ್ನೂ SMS ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಟ್ರೈ ಮಾಡಿ, ಖಂಡಿತವಾಗಿ ಡೌನ್ಲೋಡ್ ಆಗ್ತಾಯಿದೆ. ಆಗಿಲ್ಲ ಅಂದರೆ 1 ದಿನ 2 ದಿನ ವೇಟ್ ಮಾಡಿ, ಖಂಡಿತ ಹಾಗೇ ಆಗುತ್ತೆ. ಎಲ್ಲರದ್ದು ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾಯಿದೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮ್ಮದೆಲ್ಲನೂ ಡಾಕ್ಯುಮೆಂಟ್ಸ್ಗಳು ಒಂದು ಇದರಿಂದ ರೆಡಿ ಮಾಡ್ಕೊಳ್ಳೋಕೆ ಒಳ್ಳೆಯ ಒಂದು ಸುದ್ದಿನೇ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಬ್ಬರ ಹತ್ರ ಏನು DL ಏನಿರುತ್ತೆ, ರಿನ್ಯೂವಲ್ ಆಗಿರುತ್ತೆ, ಹಳೆ DL ಅವ್ರ ಹತ್ರ ಇರೋಲ್ಲ, DL ಎಕ್ಸ್ಟ್ರಾಕ್ಟ್ ತೊಗೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾಯಿದ್ದಾರೆ. RTO ಹತ್ರ ಸರ್ವರ್ ಇಲ್ಲ, ಅದು ಇಲ್ಲ, ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಸೊ ಇವಾಗ ಸಾಕಷ್ಟು ಸಮಯ ಇದ್ದಿದ್ದರಿಂದ ನೀವು ಅಲ್ಲಿ ಹೋಗಿ ತೊಗೊಳ್ಬೋದು. ಯಾಕಂದರೆ ಆವತ್ತಿನ ದಿನ ಅರ್ಜೆಂಟೇ ಅಂತೇಳಿ ನೀವು ತೊಗೊಂಡ್ರೆ ದಾಖಲಾತಿ ವೆರಿಫಿಕೇಷನ್ ಏನು ಮಾಡ್ತಾರೆ ಅಲ್ಲಿ ಹೊರಗಡೆ ಪ್ರೈವೇಟಲ್ಲಿ ಕೊಡ್ತಾರೆ. ಒಂದು DL ಎಕ್ಸ್ಟ್ರಾಕ್ಟ್ ಕೊಡೋಕ್ಕೆ 500-1000 ಈ ಥರ ಎಲ್ಲ ತೊಗೊತಾ ಇದ್ದಾರೆ. RTO ಅಲ್ಲಿ ಹೋಗಿದರೆ ಅದು ಗೌರ್ಮೆಂಟ್ ಫೀಸ್ ಇರೋದು 10 ರೂಪಾಯಿ, RTO ಅಲ್ಲಿ ಒಂದು 50-100 ರೂಪಾಯಿದಾಗೆ ಕೆಲಸ ಮುಗಿಬೋದು ಅಂದ್ಕೊತೀನಿ. ಸೊ ಅದರಿಂದ ಸಾಕಷ್ಟು ಟೈಮ್ ಇದೆ. ಅದಕ್ಕೋಸ್ಕರ ನಿಮ್ಮದು ಎಕ್ಸ್ಟ್ರಾಕ್ಟ್ಗಳು, DL ಎಕ್ಸ್ಟ್ರಾಕ್ಟು, CL ಎಕ್ಸ್ಟ್ರಾಕ್ಟ್ಗಳು ನೀವು ತೊಗೊಳ್ಳೋಕ್ಕೆ ಟೈಮ್ ಇದೆ. ಅದಕ್ಕೋಸ್ಕರ ಇವಾಗ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ನೀವು ನಿಮ್ಮದು ಕರೆಪತ್ರನೂ ಅಪ್ಲಿಕೇಶನ್ ಫಾರ್ಮ್ನು ಪ್ರಿಂಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರ ಹತ್ರ DD ಕಟ್ಟಿ ಚಲನೂ ಇಲ್ಲ, ಕರೆಪತ್ರನೂ ಅಪ್ಲಿಕೇಶನ್ ಫಾರ್ಮು ಇಲ್ಲ, ಎಲ್ಲ ಕಳೆದೋಗಿದೆ, SMS ಕೂಡ ಬರೋಕ್ಕೆ ಫೋನ್ ನಂಬರ್ ಕೂಡ ಇಲ್ಲ, ಫೋನ್ ಕೂಡ ಚೇಂಜ್ ಆಗಿದೆ, ಫೋನ್ ನಂಬರ್ ಕೂಡ ಚೇಂಜ್ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಅವರು ಲಿಸ್ಟ್ ಹಾಕೋಗಂಟ ನೀವು ಕಾಯಬೇಕಾಗುತ್ತೆ. ಇನ್ನೇನು ಇವತ್ತಿಲ್ಲ ನಾಳೆ ಒಂದು 2 ದಿನ 3 ದಿನ ಅದರೊಳಗಾಗಿ 2 ತಾರೀಕು 3 ತಾರೀಕು ಒಳಗಾಗಿ ಲಿಸ್ಟ್ ಹಾಕ್ಬೋದು. ಲಿಸ್ಟ್ ಹಾಕಿದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದಾಗಿದ ಮೇಲೆ ನಿಮಗೆ ನೀವು ವೆರಿಫಿಕೇಷನ್ಗೆ ಹೋಗ್ತೀರಾ, ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಅಂದರೆ ಡ್ರೈವಿಂಗ್ ಟೆಸ್ಟಿಗೆ 2 ಆಪ್ಷನ್ ಕೊಡ್ತವ್ರೆ. ಅಂದರೆ ನೀವು ಇಲ್ಲಿ height weight ಪಾಸ್ ಆಗಿದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮುಗಿದ್ಮೇಲೆ ನೀವೆಲ್ಲ ಕರೆಕ್ಟ್ ಓಕೆ ಇದ್ದೀರಿ ಅಂದರೆ ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅನುಮತಿ ಕೊಡ್ತವ್ರೆ. ನೀವು ಇದರಲ್ಲೆಲ್ಲರೂ ಫೇಲ್ ಆಗಿದರೆ ನಿಮ್ಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಪಾಸ್ ಆಗಿರ್ತೀರ ಅವ್ರಿಗೆ ವೃತ್ತಿ ಪರೀಕ್ಷೆಗೆ ಇದು ಮಾಡಿರ್ತಾರೋ ಅಲ್ಲಿ 2 ಟ್ರ್ಯಾಕ್ ಇದೆ. ಒಂದು ಹುಮ್ನಾಬಾದ್, ಗುಲ್ಬರ್ಗ ಡಿಸ್ಟಿಕ್ ಹುಮ್ನಾಬಾದಲ್ಲಿದೆ, KSRTCಯಲ್ಲಿ ನಡೀತಲ್ಲ ಅದೇ ಟ್ರ್ಯಾಕು. ಇನ್ನೊಂದು ಒಂದು ಹಾಸನ ಟ್ರ್ಯಾಕ್ ಇದೆ. ಸೊ ನಿಮಗೆ ಚಾಯ್ಸ್ ಇರುತ್ತೆ, ನೀವು ಯಾವ ಟ್ರ್ಯಾಕ್ ಆಯ್ಕೆ ಮಾಡ್ಕೋತೀರಾ, ಅಲ್ಲೇ ಚಾಲನಾ ವೃತ್ತಿ ಪರೀಕ್ಷೆ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ ಅಂತೇಳಿ. ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ, ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅದು ತೊಗೊಳ್ಬೋದು. ಸೊ ಇದಾಗಿದ್ಮೇಲೆ ನೋಡಿ, ನಿಮ್ಮ ಎಲ್ಲ ಈ ಡಾಕ್ಯುಮೆಂಟ್ಸ್ಗಳು 5/5/2020
ಒಳಗಡೆ ಇದ್ದಿರ್ಬೇಕಂದ್ರೆ 5/5/2020 ಹಿಂದ್ಗಡೆ ತೆಗೆದು ಈ ಡಾಕ್ಯುಮೆಂಟ್ಸ್ಗಳು ಇರ್ಬೇಕು ನಿಮ್ಮದು. ಯಾವ ಡಾಕ್ಯುಮೆಂಟ್ಸ್ಗಳು ಅಂದರೆ DL ರಿನ್ಯೂವಲ್ ಮಾಡಿದಾಗಿರಲಿ, ಆಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ, ಕ್ಯಾಸ್ಟ್ ಸರ್ಟಿಫಿಕೇಟು, ನೀವೇನೇನು ಅಪ್ಲಿಕೇಶನ್ದಾಗ ಎಸ್ ಅಂತೇಳಿ ಹಾಕಿದ್ದೀರೋ ಅವೆಲ್ಲ ಡಾಕ್ಯುಮೆಂಟ್ಸ್ಗಳು ದಿನಾಂಕ 5/5/2020 ಹಿಂದೆ ತೊಗೊಂಡಿವು ಇರಬೇಕು. ಆಮೇಲೆ ನೀವೇನಾದರೂ ಫೋನ್ ನಂಬರು ಚೇಂಜ್ ಮಾಡಬೇಕಾಗಿತ್ತು, ಅದು ಕಳೆದೋಗಿದೆ, ಏನು ಮಾಡೋದು, ಅದಕ್ಕೆ SMS ಬರ್ತಾಯಿಲ್ಲ, ಈ ಥರ ಏನಾರು ಇದ್ದರೆ ನೀವು ವೆರಿಫಿಕೇಷನ್ಗೆ ಹೋಗಿದಾಗ ಹೊಸ ನಂಬರ್ ಹೇಳಿದರೆ ಹೊಸ ನಂಬರ್ ಅಪ್ಡೇಟ್ ಮಾಡಿಕೊಡ್ತಾರೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಏನಾದರೂ ನೇಮ್ ಏನಾದ್ರು ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ, ಇನ್ಸಿಲ್ ಮಿಸ್ ಆಗಿದೆ, ಈ ಥರ ಏನಾರು ಚೇಂಜಸ್ಗಳಿದ್ದರೆ ಚೇಂಜ್ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ನೀವು ಇವಾಗಲೇ ನಿಮ್ಮ ನೋಂದಣಿ ಸಂಖ್ಯೆ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಕರೆಪತ್ರ, ಆಮೇಲೆ ಅಪ್ಲಿಕೇಶನ್ ಫಾರಮ್ ಇಲ್ಲಾಂದರೆ ಅಪ್ಲಿಕೇಶನ್ ಫಾರಮ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿದೆ ನೋಡಿ. ಕರೆಪತ್ರ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಅರ್ಜಿ ಮುದ್ರಣ ಇಲ್ಲಿ ಮಾಡ್ಕೋಬೋದು. ನೀವು ಎರಡೂ ಕೂಡ ಇದರಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಕೆಲವರು ಇನ್ನೂ ಸರ್ ಇನ್ನೂ ಆಗ್ತಾಯಿಲ್ಲ, ನಾನು ಹಾಕಿದೆ, ಅಪ್ಲಿಕೇಶನ್ ಫಾರ್ಮ್ ಹಾಕಿದೆ, ಡೇಟ್ ಆಫ್ ಬರ್ತ್ ಹಾಕಿದೆ, ಅಪ್ಡೇಟ್ ಕೊಡ್ತಾ ಇದ್ದೀನಿ, ಇನ್ನೂ ಬರ್ತಾಯಿಲ್ಲ, ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಸರ್ ಇನ್ನೂ SMS ಬಂದಿಲ್ಲ, ನಮ್ಮದು ಕರೆಪತ್ರನ ಡೌನ್ಲೋಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲರದು ಅಪ್ಡೇಟ್ ಆಗಿದೆ. ಸೊ 1 ದಿನ 2 ದಿನ ವೇಟ್ ಮಾಡಿ, ಟ್ರೈ ಮಾಡಿ, ಬರ್ತಾ ಇರುತ್ತೆ. ಎಲ್ಲರದು ಬಿಟ್ಟಿದ್ದಾರೆ, ಎಲ್ಲರದು ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಯಾರ ಹತ್ರ ಇವೆಲ್ಲ ಕಳೆದೋಗಿದೆ ಅವರು ಲಿಸ್ಟ್ ಆಗೋ ಗಂಟ ವೇಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ SMS ಬರೋ ಗಂಟ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಮಾಹಿತಿ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಯಾರು ಹೊಸಬರಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸ್ನೇಹಿತರು ಕೆಲವೊಬ್ಬರಿಗೆ ಇನ್ನೂ ಗೊತ್ತಿರಲ್ಲ ಪಾಪ, ಅವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಇದಾಗಿದ ಮೇಲೆ ವೆರಿಫಿಕೇಷನ್ ಮುಗಿದ ಮೇಲೆ ನಿಮ್ಗೆ ಆದಷ್ಟು ಮಟ್ಟಿಗೆ ಎಲ್ಲ ನಿಮ್ಮ ಹತ್ರ ಇರೋದು ಟ್ರೈನಿಂಗ್ ತೊಗೊಳ್ಳಿ. ಯಾಕಂದರೆ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದಂತ ನಾನು ಅನಿಸಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಸೊ ಇದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇನ್ನೇನಾದರೂ ಬೇಕಾಗಿದ್ದರೆ ಖಂಡಿತವಾಗಿ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಸೊ ನಾನು ಅದಕ್ಕೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.